ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಚೇಳೂರು ತಾಲೂಕಿನ ಹೊಸಡ್ಯ ಉಪ್ಪುಕುಂಟಪಲ್ಲಿಯಲ್ಲಿ ಸರ್ಕಾರಿ ಶಾಲೆ ಆವರಣದಲ್ಲಿ ಚೇಳೂರು ತಾಲೂಕಿಗೆ ಕೀರ್ತಿ ತಂದ ವಿಜ್ಞಾನಿ ಡಾಕ್ಟರ್ ಎಚ್.ಕೆ. ಹರೀಶ್ಗೆ ಹುಟ್ಟೂರಿನಲ್ಲಿ ಘನ ಸನ್ಮಾನ. ಇಷ್ಟಪಟ್ಟು ಕಷ್ಟಪಟ್ಟು ವಿದ್ಯೆ ಕಲಿತರೆ ಯಶಸ್ಸು ಕಟ್ಟಿಟ್ಟ ಬುತ್ತಿ. ಕಡು ಬಡತನದಲ್ಲಿ ವಿದ್ಯೆಯನ್ನು ಶ್ರದ್ಧೆಯಿಂದ ಕಲಿತು ವಿಜ್ಞಾನಿಯಾಗಿ ಹೆತ್ತ ತಂದೆ ತಾಯಿಗೆ ಹುಟ್ಟಿ ಬೆಳೆದ ಗ್ರಾಮಕ್ಕೆ, ತಾಲೂಕು, ಜಿಲ್ಲೆಗೆ, ಇಡೀ ರಾಜ್ಯಕ್ಕೆ ಗೌರವ ತಂದುಕೊಟ್ಟ ಕಿರಿಯ ವಿಜ್ಞಾನಿ ಡಾಕ್ಟರ್ ಎಚ್.ಕೆ. ಹರೀಶ್ ಕುಮಾರ್ ತನ್ನ ಸಾಧನೆ ಅಷ್ಟಿಷ್ಟಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯ ನೂತನ ತಾಲೂಕಿನ ಚೇಳೂರಿನ ಹೊಸಡ್ಯ ಉಪ್ಪುಕುಂಟಪಲ್ಲಿ ಗ್ರಾಮದಲ್ಲಿ ತಂದೆ ಶ್ರೀರಾಮಪ್ಪ, ತಾಯಿ ನಾರಾಯಣಮ್ಮ ದಂಪತಿಗಳ ಪುತ್ರ. ಕಿರಿಯ ವಯಸ್ಸಿನಲ್ಲಿ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ICAR ನಡೆಸಿದ ಭಾರತದ ಪ್ರತಿಷ್ಠಿತ ಕೃಷಿ ಸಂಶೋಧನಾ ಸೇವೆ ARS ಪರೀಕ್ಷೆ ಮತ್ತು ದೆಹಲಿಯಲ್ಲಿ ನಡೆದ ASRB ಸಂದರ್ಶನದಲ್ಲಿ ಯಶಸ್ವಿಯಾಗಿ ಉತ್ತೀರ್ಣರಾಗುವ ಮೂಲಕ ಕೃಷಿ ವಿಜ್ಞಾನಿಯಾಗಿ ಕರ್ನಾಟಕ ರಾಜ್ಯದಲ್ಲೇ ಎರಡನೆಯವರಾಗಿ ಇಡೀ ರಾಜ್ಯಕ್ಕೆ, ಜಿಲ್ಲೆಗೆ ಮತ್ತು ತಾಲೂಕಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ. ಗ್ರಾಮ ಪಂಚಾಯತ್ ಸದಸ್ಯ HV ನಾರಾಯಣಸ್ವಾಮಿರವರು ಡಾಕ್ಟರ್ ಹರೀಶ್ ರವರ ಸಾಧನೆ ಬಗ್ಗೆ ಕೊಂಡಾಡಿದ್ದಾರೆ. ಬಡತನದಲ್ಲೂ ಹರೀಶ್ ರವರು ಶ್ರದ್ಧೆಯಿಂದ ಓದಿ ಗುರಿಯನ್ನು ತಲುಪಿ ವಿಜ್ಞಾನಿಯಾಗಿರೋದು ನಮಗೆಲ್ಲ ಸಂತಸವಾಗಿದೆ. ಇಂದಿನ ಮಕ್ಕಳು ಇವರನ್ನು ಆದರ್ಶವನ್ನಾಗಿಸಿಕೊಂಡು ವಿದ್ಯಾಭ್ಯಾಸ ಮಾಡಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಬೇಕೆಂದು ತಿಳಿಸಿದರು. ಡಾಕ್ಟರ್ ಹರೀಶ್ ರವರು ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿ, ತನ್ನ ಬಾಲ್ಯ ಜೀವನದ ವಿದ್ಯಾಭ್ಯಾಸ ಕಡು ಬಡತನವನ್ನು ಮೆಟ್ಟು ನಿಂತು ಸರ್ಕಾರ ನೀಡಿದ ಪ್ರೋತ್ಸಾಹಧನದಲ್ಲಿ ವಿದ್ಯಾಭ್ಯಾಸ ಮಾಡಿರುವ ವಿಷಯ ಎಳೆಯಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಮಣಿಕುಮಾರ್ ಅವರು ಡಾಕ್ಟರ್ ಹರೀಶ್ ಅವರ ಸಾಧನೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಗ್ರಾಮದ ವತಿಯಿಂದ ಶಾಲಾ ಆವರಣದಲ್ಲಿ ಡಾಕ್ಟರ್ ಹರೀಶ್ ಕುಮಾರ್ ಅವರಿಗೆ ಹೃದಯ ಸ್ಪರ್ಶಿಯಾಗಿ ಸನ್ಮಾನಿಸಿ ಗೌರವಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ HV ನಾರಾಯಣಸ್ವಾಮಿ, ಮುಖಂಡರಾದ PB ರಾಮಾಂಜ ರೆಡ್ಡಿ, ಕರೆ ಸುಬ್ರೆಡ್ಡಿ, GV ಮಂಜುನಾಥ್ ರೆಡ್ಡಿ, BC ವೆಂಕಟರೆಡ್ಡಿ, ಮರ್ಯಪ್ಪ, ಅಮರನಾಥ್ ರೆಡ್ಡಿ, ವಿಜ್ಞಾನಿಯ ತಂದೆ ತಾಯಿಗಳಾದ ಶ್ರೀರಾಮಪ್ಪ, ನಾರಾಯಣಮ್ಮ, ಶಾಲಾ ಶಿಕ್ಷಕರು, ಅಂಗನವಾಡಿ ಕಾರ್ಯಕರ್ತೆ, ಸಹಾಯಕಿ, ಗ್ರಾಮಸ್ಥರು, ಮಕ್ಕಳು ಹಾಜರಿದ್ದರು. ಈ ಗಡಿ ಬಾರ್ಡಲ್ಲಿರುವ ಸೂಟ್ಯ ಗ್ರಾಮದ ದಂಪತಿಗಳ ಮಗನಾದ ದೊಡ್ಡ ಮಗನಾದಂಥ ಹರೀಶ್ ಅವರು ಒಬ್ಬ ಸೈನ್ಸಿಸ್ಟ್ ಆಗಿ, ಅಗ್ರಿಕಲ್ಚರ್ ಇದರಲ್ಲಿ ಸೈನ್ಸಿಸ್ಟ್ ಆಗಿ ನಮ್ಮ ಊರಿಗೆ ಒಂದು ಗೌರವವನ್ನು ತಂದಿರ್ತಾರೆ. ಹುಟ್ಟುತಃ ಅವರೇನು ಬಡತನದಿಂದ ಬೆಳೆದಂಥವ್ರು, ಬೆಳೆದು ವಿದ್ಯಾಭ್ಯಾಸಕ್ಕೆ ಬೇಕಾಗಿರೋದು ಹಣ ಮುಖ್ಯವಲ್ಲ ಅಂತ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಎಲ್ಲ ಮಕ್ಕಳು ಇದನ್ನು ರೂಢೀಕರಿಸ್ಕೊಂಡು ಮುಂದಿನ ದಿನಗಳಲ್ಲಿ ನಾವು ಒಳ್ಳೆಯ ಒಂದು ಗ್ರಾಮಕ್ಕೊಂದು ಹೆಸರು ತರಬೇಕು. ಅವರಾಗೆ ನಾವು ಒಂದು ದೊಡ್ಡ ಇದರಲ್ಲಿ ಯಾವುದಾದ್ರು ಸೈನ್ಸಿಸ್ಟ್ ಆಗ್ಬೋದು, ಇನ್ನೊಂದು ಬೇರೆ ಇದೆಲ್ಲ ಇದೆ. ಸ್ವಲ್ಪ ಎಲ್ಲ ಅನುದಾನಿತ ಸ್ವಲ್ಪ ರೆಸಿಡೆನ್ಸಿ ಸ್ಕೂಲಲ್ಲೇ ಓದಿ, ಫಸ್ಟು ಶ್ರೀನಿವಾಸಪುರದಲ್ಲಿ ಓದಿರುವಂತೆ, ಮತ್ತು ಕೋಲಾರ, ಚಿಕ್ಕಬಳ್ಳಾಪುರ, ಮತ್ತು ಕಾಲೇಜು ಮಾನಸ್ ಕಾಲೇಜ್ ಚೇಳೂರಲ್ಲೇ, ಮತ್ತು GKVK ಧಾರವಾಡ ಇಲ್ಲೆಲ್ಲ ಓದಿ ಏನು ಬಡತನ ರೇಖೆಯಿಂದ ಬೆಳೆದು ಒಂದು ಹಳ್ಳಿಯಲ್ಲಿ ಹುಟ್ಟಿ ಸಾಮಾನ್ಯ ಮನುಷ್ಯನಾಗಿ ಹುಟ್ಟಿ ಇಷ್ಟು ಎತ್ತರಕ್ಕೆ ಬೆಳೀಬೇಕು ಅಂದರೆ ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಲಿಮಿಟೆಡ್ ವಯಸ್ಸು. ಇನ್ನೂ ಒಂದು ಸಾಧನೆ ಚೆನ್ನಾಗಿ ಮಾಡ್ಬೋದು. ಅದರಿಂದ ಊರಿಗೆ ಸ್ವಲ್ಪ ಎಜುಕೇಷನ್ ವಿಷಯದಲ್ಲಿ ಅವರು ಸ್ವಲ್ಪ ಪ್ರೋತ್ಸಾಹ ಕೊಡಬೇಕು, ಮಕ್ಕಳಿಗೆಲ್ಲ ಪ್ರೇರಣೆಯಾಗಿರಬೇಕು ಅಂತ ಅವರಲ್ಲಿ ನಾವು ಒಂದು ಕಲ್ಕಲಿಯಾಗಿ ಮಾತು ಹೇಳುತ್ತಾ ಎಲ್ಲ ನಮ್ಮ ಉಪ್ಪುಕುಂಟಪಲ್ಲಿ ಗ್ರಾಮಸ್ಥರಲ್ಲಿ ಒಬ್ಬರಾದ ಶ್ರೀ ಹರೀಶ್ ಕುಮಾರ್ ಅವರು ಇವತ್ತು ಅವರು ಘನತೆಯನ್ನು ತಂದುಕೊಟ್ಟಿರುತ್ತಾರೆ. ಈ ಒಂದು ಸಂದರ್ಭವನ್ನು ಉಪಯೋಗಿಸಿಕೊಂಡು ನಾವು ಅವರಿಗೆ ಸತ್ಕರಿಸಿಕೊಂಡು ಅವರ ಮಾರ್ಗದಲ್ಲಿ ನೀವೆಲ್ಲ ಯುವ ಮಕ್ಕಳು ಏನೇನಿದ್ದೀರೋ ಒಂದು ಸ್ಫೂರ್ತಿಯನ್ನು ಹೊಂದಿ ಇದೇ ರೀತಿಯಾಗಿ ಜೀವನದ ಉನ್ನತ ಮಟ್ಟಕ್ಕೆ ಏರಬೇಕೆಂದು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಹರೀಶ್ ಕುಮಾರ್ ಅಂತ ನಮ್ಮಪ್ಪ ಶ್ರೀರಾಮಪ್ಪ, ನಾರಾಯಣಮ್ಮ ನಮ್ಮಮ್ಮ ಅವರು. ಸೊ ನಮ್ಮಪ್ಪ ಬಟ್ಟೆ ವ್ಯಾಪಾರಸ್ಥರು, ಚೇಳೂರು ಸಂತೆಯಲ್ಲೆಲ್ಲ ಸಂತೆಗೆ ಹೋಗಿ ವ್ಯಾಪಾರ ಮಾಡ್ತಿದ್ದವರು. ನಮ್ಮಮ್ಮ ಬಂದು ಟೈಲರು. ನನಗೆ ನೆನಪಿರೋ ಪ್ರಕಾರ ದಿನಕ್ಕೊಂದು 5 ರೂಪಾಯಿ ಅಷ್ಟೇ ಕೂಲಿ ಸಂಪಾದನೆ ಮಾಡ್ತಿದ್ದವರು. 5 ರೂಪಾಯಿ, 10 ರೂಪಾಯಿ, 15 ರೂಪಾಯಿ ಅಷ್ಟೇ, ಅದು ಬಿಟ್ಟು ಜಾಸ್ತಿ ಮಾಡ್ತಿರ್ಲಿಲ್ಲ ಅವರು. ಸೊ ನನ್ನನ್ನು 1ನೇ ಕ್ಲಾಸ್ಗೆ ನನ್ನ ಬಡತನದಿಂದ ಅಟ್ಲೀಸ್ಟ್ ಅಂದರೆ ನಮ್ಮಪ್ಪ ಅವರೊಂದು ಇಂಗ್ಲೀಷ್ ಮೀಡಿಯಮ್ ಓದಿಸ್ಬೇಕು ಅಂತ ಆಸೆ ಇತ್ತು. ಸೊ ನನ್ನನ್ನು 1ನೇ ಕ್ಲಾಸ್ಗೆ ಹಾಸ್ಟೆಲ್ಗೆ ಸೇರಿಸ್ಬಿಟ್ರು. ಅದು ಇಲ್ಲಿಂದ ಒಂದು 70-80 ಕಿಲೋಮೀಟ್ರ್ ದೂರ ಶ್ರೀನಿವಾಸಪುರದಲ್ಲಿ.
6 ತಿಂಗಳಾದರೂ ಮನೆಗೆ ಬರ್ತಿರ್ಲಿಲ್ಲ. ಚಿಕ್ಕ ವಯಸ್ಸಲ್ಲಿ ಎಲ್ಲರೂ ತಂದೆ ತಾಯಿ ಹತ್ರ ಬೆಳಿಬೇಕು ಅನ್ಕೋತಾರೆ, ಬಟ್ ನನಗೆ ಆ ಅಪರ್ಚುನಿಟಿ ನನಗೆ ಇರಲಿಲ್ಲ. ಸೊ ನಾನು 1ನೇ ಕ್ಲಾಸೇ ಹಾಸ್ಟೆಲ್ ಸೇರಿಕೊಂಡೆ. ಬಟ್ ಅಲ್ಲಿ ತುಂಬ ಅಂದರೆ ಫ್ರೀ ಹಾಸ್ಟೆಲ್ ಆಗಿರೋದ್ರಿಂದ ತುಂಬ ತೊಂದರೆಗಳು ತುಂಬ ವಿಪರೀತ ಇರ್ತಿತ್ತು ನನಗೆ. ಆ ಹಾಸ್ಟೆಲ್ ಅವರೇ ಆಗ ನಾನು ಕರೆಕ್ಟಾಗಿ ABCD ಚೆನ್ನಾಗಿ ಹೇಳ್ತಿದ್ದೆ 1ನೇ ಕ್ಲಾಸ್ಗೆ. ಇವನು ABCD ಚೆನ್ನಾಗಿ ಹೇಳ್ತಾನೆ, ಇಲ್ಲಿ ಇರೋದು ಬೇಡ ಇವನು ಅಂದ್ಬಿಟ್ಟು ಇನ್ನೊಂದು ರೆಸಿಡೆನ್ಷಿಯಲ್ ಸ್ಕೂಲ್ ಕೋಲಾರ್ಗೆ ಸೇರಿಸಿದ್ರು. ಅಲ್ಲಿ ಹಾಸ್ಟೆಲ್ ಲೈಫೇನೆ. ಸೊ 2ನೇ ಕ್ಲಾಸಿಂದ ನೆಕ್ಸ್ಟ್ 7ನೇ ಕ್ಲಾಸ್ವರೆಗೂ ಇನ್ನೊಂದು ಹಾಸ್ಟೆಲ್ ಲೈಫೇನೆ. ಅಲ್ಲಿ 7ನೇ ಕ್ಲಾಸ್ವರೆಗೂ ಕೋಲಾರಲ್ಲಿ ಮುಗಿಸಿದೆ. ಆಮೇಲೆ ಬಂದು ಇದನ್ನು 2 ಭಾಗವಾಗಿ ಹೇಳ್ತೀನಿ. ಆಮೇಲೆ ಬಂದು ಚಿಕ್ಕಬಳ್ಳಾಪುರ ಪಂಚಗಿರಿ ಪ್ರಾಕ್ಟೀಸಿಂಗ್ ಹೈಸ್ಕೂಲ್ ಅಂತೇಳಿ ಅಲ್ಲಿ ಜಾಯ್ನ್ ಆದೆ SLCಗೆ. ಅಲ್ಲಿ SLC ಮುಗಿದ ತಕ್ಷಣ ಸೈನ್ಸ್ಗೆ ಮಾನಸ್ PU ಕಾಲೇಜಿಗೆ ಬಂದೆ. ಮಾನಸ್ PU ಕಾಲೇಜಲ್ಲಿ ಸೈನ್ಸಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸಾಗಿ ಆಮೇಲೆ ನಾನು ಡಿಗ್ರಿಗೆ GKVKಲ್ಲಿ ಜಾಯ್ನ್ ಆದೆ. ಆಮೇಲೆ MSc ಮಾಡಿ ಆಮೇಲೆ PhD ಕಂಪ್ಲೀಟ್ ಮಾಡಿ ಮೊನ್ನೆ 2024 ಮಾರ್ಚಲ್ಲಿ ಕಂಪ್ಲೀಟ್ ಮಾಡಿ ಮೊನ್ನೆ ಅಗ್ರಿಕಲ್ಚರ್ ರಿಸರ್ಚ್ ಸರ್ವಿಸ್ ಅಂತ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ICR ಅವರು, ಸೆಂಟ್ರಲ್ ಗೌರ್ಮೆಂಟಿಂದ. ಅದು ಕ್ಲಿಯರ್ ಮಾಡಿ ಈಗ ಅಗ್ರಿಕಲ್ಚರ್ ಸೈಂಟಿಸ್ಟ್ ಅಂತ ಅಪಾಯಿಂಟ್ ಆಗಿದೆ. ಇದು ನನ್ನ ಜರ್ನಿ. ಈಗ PhDವರೆಗೂ ಮಾಡಿದ್ವಿ ಅಂದರೆ ದುಡ್ಡು ತುಂಬ ಅವಶ್ಯಕತೆ ಇದ್ದೇ ಇರುತ್ತೆ. ಇದ್ರ ಬಗ್ಗೆ ನಾನು ಒಂಚೂರು ಹೇಳಬೇಕು ಅಂತಂದರೆ, ನಮ್ಮಪ್ಪ ನಮ್ಮವ್ರ ಪರಿಸ್ಥಿತಿ ನಿಮ್ಗೆ ಹೇಳಿದೆ. ಸಂತೆಯಲ್ಲಿ ವ್ಯಾಪಾರ ಮಾಡಿಕೊಂಡು ಎಷ್ಟು ಸಂಪಾದನೆ ಮಾಡಿ ಮಕ್ಕಳನ್ನ ಎಲ್ಲರಿಗೂ ಓದಿಸ್ಬಾರ್ದು ಅನ್ನೋದು ನಿಮ್ಮ ಊಹೆಗೆ ಬಿಡ್ತೀನಿ. ನನ್ನ ಜರ್ನಿ ಬಂದರೆ ಎಲ್ಲ ಹಾಸ್ಟೆಲ್ ಲೈಫೇ ಮುಗ್ದಿತ್ತು. SLCಗೆ ಬಂದೆ. SLC ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದೆ. ಆಗ ನನಗೆ ಸರ್ಕಾರದಿಂದ 5,000 ರೂಪಾಯಿ ಕೊಟ್ಟರು, ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೀವಿ ಅಂತೇಳಿ. 5,000 ರೂಪಾಯಿನ ಮಾನಸ್ ಕಾಲೇಜಲ್ಲಿ ಅದು 10,000 ರೂಪಾಯಿ ಇತ್ತು. 5,000 ರೂಪಾಯಿನ ಅಲ್ಲಿ ಕೊಟ್ಟು PUC ಕಂಪ್ಲೀಟ್ ಮಾಡಿದೆ. PUCಯಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದೆ. ಆ್ಯಕ್ಚುಲಿ ಮಾನಸ್ ಕಾಲೇಜ್ ಹೇಳ್ಬೇಕಂದ್ರೆ ಅಲ್ಲಿ ಇದ್ದಿದ್ದೆ ನಾವು 12 ಜನ. ನಾನು ತುಂಬ ಕೇಳ್ಕೊಂಡೆ ವಿಜಯ ಕಾಲೇಜಿಗೆ ವೆಂಕಟಾದ್ರಿಗೆ ಹಾಕಿ ಅಂತೇಳಿ. ಅಲ್ಲಿ 20-30 ಸಾವಿರ ಇವ್ರ ಕೈಲಿ ಮಾಡೋಕ್ಕಾಗಲ್ಲ ಅಷ್ಟು. ಸರಿ ಅಂತ 12 ಜನ ಇದ್ವಿ. ಅಲ್ಲಿ ನನ್ನ ಜಾಯಿನ್ ಮಾಡಿದ್ರು. 12 ಜನದಲ್ಲಿ 10 ಜನ ಫೇಲು, 2 ಪಾಸು. ಅದರಲ್ಲಿ ನಾನು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದೆ. ಸೊ ಅದರಲ್ಲಿ ಪಾಸ್ ಆಗಿದ್ದಕ್ಕೆ ನನಗೆ 20,000 ಮತ್ತು ಗೌರ್ಮೆಂಟ್ ಕಡೆಯಿಂದ 20,000 ಮತ್ತು ಪ್ರೋತ್ಸಾಹಧನ ಬಂತು. ಅದನ್ನು ತಗೊಂಡೋಗಿ ಮತ್ತೆ BS ಅಗ್ರಿಕಲ್ಚರ್ಗೆ CET ಮುಖಾಂತರ ಹೋಗಿ BS ಅಗ್ರಿಕಲ್ಚರ್ ಜಾಯ್ನ್ ಆಗಿದ್ದು. BS ಅಗ್ರಿಕಲ್ಚರ್ 4 ವರ್ಷ. ಅಲ್ಲೆಲ್ಲ ಸ್ವಲ್ಪ ಗೌರ್ಮೆಂಟ್ ಸೀಟೇ ಇದೆಲ್ಲ, ಅಲ್ಲಿ ನಮಗೆ ಸ್ವಲ್ಪ ಫ್ರೀಯಾಗಿ ಎಜುಕೇಷನ್ ಎಲ್ಲ ಸಿಕ್ತು. BS ಅಗ್ರಿಕಲ್ಚರ್ಲು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದೆ. ಅಲ್ಲಿ ಮತ್ತೆ 35,000 ಕೊಟ್ಟರು ನನಗೆ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ದಕ್ಕೆ. ಆ 35,000ನ MScಗೆ ಧಾರವಾಡಲ್ಲಿ MSc ಸೀಟ್ ಸಿಕ್ತು. ಸೊ ಆ 35,000 ಅಲ್ಲಿ ಬಳಸ್ಕೊಂಡೆ. MScಲ್ಲಿ ಮತ್ತೆ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆದೆ. ಮತ್ತು MScಲ್ಲಿ ನನಗೆ ತುಂಬ ತೊಂದರೆ ಆಯಿತು. ಆ್ಯಕ್ಚುಲಿ MScಲ್ಲಿ ಫೀಸೆಲ್ಲ ಪೇ ಮಾಡಿದ್ಮೇಲೆ ಧಾರವಾಡಿಂದ ಬೆಂಗಳೂರು ಬರಬೇಕಂದ್ರೆ 1,500 ರೂಪಾಯಿ ಖರ್ಚಾಗ್ತಿತ್ತು, ನಿಮಗೆ ಟ್ರೈನ್ ಟಿಕೆಟ್ ಅದು ಇದೆಲ್ಲನೂ. ಸೊ ನಂಗೆ ಫಸ್ಟ್ ಇಯರಲ್ಲಿ ದುಡ್ಡಿಲ್ಲ ಅಂತ 1 ವರ್ಷ ನಾನು ಮನೆಗೆ ಬಂದಿರಲಿಲ್ಲ. ಆಮೇಲೆ ಸೆಕೆಂಡ್ ಇಯರ್ MScಲ್ಲಿ ನಮ್ಮ ಚೇರ್ಮನ್ನ ಕೇಳ್ಕೊಂಡಿದ್ದೆ, ಸರ್ ನನಗೆ ಫಿನಾನ್ಷಿಯಲಿ ತುಂಬ ಕಷ್ಟ ಇದೆ, ಏನಾದರೂ ಮಾಡಿ ಅಂದರೆ ಅವ್ರು ನನಗೊಂದು ಪ್ರಾಜೆಕ್ಟ್ ಕೊಟ್ಟು ತಿಂಗಳಿಗೆ ಒಂದು 5,000 ರೂಪಾಯಿ ಅಮೌಂಟ್ ಕೊಟ್ಟು ನನಗೆ 1 ವರ್ಷ ಪೂರ್ತಿ ಒಂದು 50,000 ಕೊಟ್ಟರು. ಆ ಅಮೌಂಟ್ನ ನನಗೆ 35,000 ಪ್ಲಸ್ 50,000 ಆ ಎರಡನ್ನೂ ತೊಗೊಂಡು ಮತ್ತೆ PhDಗೆ ಜಾಯ್ನ್ ಆದೆ ನಾನು. PhD ಫಸ್ಟ್ ಇಯರ್ ಪೂರ್ತಿ ನನಗೆ ಏನು ದುಡ್ಡೇನು ಬರ್ತಿರ್ಲಿಲ್ಲ. ಸೆಂಟ್ರಲ್ ಗೌರ್ಮೆಂಟಿಂದ ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ ಅಂತಂದಿದೆ. ಆ ಯೂನಿವರ್ಸಿಟಿ ಗ್ರ್ಯಾಂಟ್ಸ್ ಕಮಿಷನ್ ಅನ್ನೋದು ಪ್ರತಿ ವರ್ಷ ಇರ್ರೆಸ್ಪೆಕ್ಟ್ ಆಫ್ ಇದು ಅಗ್ರಿಕಲ್ಚರು ಮೆಡಿಕಲ್ ಯಾರೇ ಆಗಿರ್ಬೋದು, ಯಾರು PhD ಮಾಡ್ತಾರೋ ಆ ಮಕ್ಕಳನ್ನ ಆ ಸ್ಟೂಡೆಂಟ್ಸ್ಗೆ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಓನ್ಲಿ 1,000 ಜನ ಮಾತ್ರ ಸೆಲೆಕ್ಟ್ ಮಾಡ್ತಾರೆ. ಸೊ ನಾನು ಫಸ್ಟು 6 ತಿಂಗಳಿಗೆ ಒಂದ್ಸತಿ ಕನೆಕ್ಟ್ ಮಾಡ್ತಾರೆ. ಫಸ್ಟ್ 6 ತಿಂಗಳಲ್ಲಿ ಕಷ್ಟಪಟ್ಟು ಓದಿದೆ, ಬರದೆ ಆಗಲಿಲ್ಲ. ಸೆಕೆಂಡ್ ಅಟೆಂಪ್ಟ್ ಮತ್ತೆ ಬರದೆ, ಕ್ಲಿಯರ್ ಆಯಿತು. ನಾನು ಕಾಲೇಜಿಗೆ ಕಟ್ಟಿದ್ದು ಅಪ್ಪಪ್ಪ ಅಂದರೆ ಒಂದು 30,000-40,000 ಕಟ್ಟಿರ್ತೀನಿ. ಬಟ್ ನಾನು PhD ಸರ್ಕಾರದಿಂದ ನಾನು ಪಡ್ಕೊಂಡಿದ್ದು 16 ಲಕ್ಷ ಪಡ್ಕೊಂಡಿದ್ದೀನಿ. ಅದು ತಿಂಗಳಿಗೆ ನನಗೆ ಬಂತು 40,000 ಫೆಲೋಶಿಪ್ ಕೊಡ್ತಿದ್ರು. ಫಸ್ಟ್ 2 ಇಯರ್ಸು 40,000, ಥರ್ಡ್ ಇಯರು 60,000. 2023ರಲ್ಲಿ 1 ವರ್ಷ ಪೂರ್ತಿ ನಾನು ಏನು ಕೆಲಸ ಮಾಡ್ದೇನೆ, ಯಾರಿಗೂ ರೆಸ್ಪಾನ್ಸಿಬಲ್ ಇಲ್ಲ, ಓನ್ಲಿ ಮೆರಿಟ್ಸ್ ಮೇಲೆ 1,000 ಜನ ಸೆಲೆಕ್ಟ್ ಮಾಡ್ಕೊಂಡಿದ್ರು. ಸೊ ಅದರಲ್ಲಿ ನಾನು ಸೆಲೆಕ್ಟ್ ಆಗಿರೋದ್ರಿಂದ ನನಗೆ ಬರೋಬ್ಬರಿ 15-14 ಲಕ್ಷ ಬಂತು. 14 ಲಕ್ಷದಲ್ಲಿ ನಮ್ಮಮ್ಮ ಅವ್ರಿಗೆ ಪಾಪ ಅವ್ರು ಯಾವತ್ತೂ ಚಿನ್ನನೇ ಹಾಕ್ಕೊಂಡೇ ಇರಲಿಲ್ಲ. ಅವ್ರಿಗೊಂದು ಚಿನ್ನ ಸರ ಮಾಡಿಸಿದೆ. ನಮ್ಮ ತಂಗಿಗೆ ಚಿನ್ನ ಸ್ವಲ್ಪ ಎತ್ತಿಟ್ಟಿದ್ದೀನಿ. ಆಮೇಲೆ ನಾನು ಅದಕ್ಕೆ ಕೂತ್ಕೊಂಡು ಈಗ ಅಗ್ರಿಕಲ್ಚರ್ ರಿಸರ್ಚ್ ಸರ್ವಿಸ್ ಅಂತ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಪ್ರಿಲಿಮ್ಸು, ಮೇನ್ಸು, ಇಂಟರ್ವ್ಯೂ ಅಂತ 3 ಸ್ಟೇಜ್ ಇರುತ್ತೆ ಅದು. ಸೊ ಮೇನ್ಸ್ ಕ್ವಾಲಿಫೈ ಆದ್ವಿ. ನಾನು ನಿಮ್ಮ ಥರನೇ ನೀವು ಎಲ್ಲಿ ಹಿಂಗೆ ಕೂತಿದ್ರೋ ನಿಮ್ಮಲ್ಲಿ ಒಬ್ಬ ನಾನು. ಆಗ ನನಗೆ ಇಂಗ್ಲೀಷ್ ಅನ್ನೋದು ಏನೂ ಬರ್ತಿರ್ಲಿಲ್ಲ. ನಾನು ಎಲ್ಲಿ ಕೋಲಾರಲ್ಲಿ ಓದಬೇಕಾದ್ರೆ ಪಾಠ ಮಾಡಿದ್ರು ಟೀಚರ್ ನಮಗೆ ಜರ್ನಿ ಇನ್ ದ ನೈಟ್ ಅಂತ. ಮೇಡಮ್ ಪೂರ್ತಿ ಎಲ್ಲ ಪಾಠ ಮಾಡಿದರೆ ಜರ್ನಿ ಅಂದರೆ ಏನಪ್ಪ ಅಂದರೆ ನಾವು ಯಾರೂ ಆನ್ಸರ್ ಮಾಡಲೇ ಇಲ್ಲ. ಫುಲ್ ಪಾಠ ಮಾಡಿದರೆ ಮೇಡಮ್ಗೆ ಡಿಸಪಾಯಿಂಟ್ ಆಯಿತು. ನಾನು ಪಾಠ ಮಾಡಿ ಜರ್ನಿ ಇನ್ ದ ನೈಟ್ ಇಂಗ್ಲೀಷ್ ಪಾಠದಲ್ಲಿ ಜರ್ನಿ ಅನ್ನೋ ಪದಕ್ಕೆ ನಮ್ಗೆ 17 ಜನ ಇದ್ವಿ ನಾವು. ಎಲ್ಲರೂ ಬೇರೆ ಬೇರೆ ಕಡೆಯಿಂದ ಬಂದವರೇ. ಒಬ್ರಿಗೂ ಜರ್ನಿ ಅನ್ನೋ ಪದಕ್ಕೆ ಅರ್ಥ ಗೊತ್ತಿಲ್ಲ. ಮೊನ್ನೆ ನಾನು ಡೆಲ್ಲಿಯಲ್ಲಿ ಇಂಟರ್ವ್ಯೂ ಅಟೆಂಡ್ ಆಗಿ ಬಂದೆ ನವಂಬರ್ 25ಕ್ಕೆ. ನ್ಯಾಷನಲ್ ಅಗ್ರಿಕಲ್ಚರ್ ಎಕಾನಮಿಸ್ಟಲ್ಲಿ ಯಾರು ನ್ಯಾಷನಲ್ ಸೈಂಟಿಸ್ಟ್ ಇದ್ರು ಒಂದು 5 ಜನ ನಾನು ಮುಂದೆ ಕೂತಿದ್ರು, ನಾನು ಒಬ್ಬ ಕೂತಿದ್ದೆ. ಆಗ ಜರ್ನಿ ಪದ ಗೊತ್ತಿಲ್ಲದಿರೋನು 40 ನಿಮಿಷ ಇಂಟರ್ವ್ಯೂ ಮಾಡಿದೆ. ನನಗೆ ಫುಲ್ ಇಂಗ್ಲೀಷ್ ಮಾತಾಡಬೇಕಂತಲ್ಲ,
ಸ್ಪೆಸಿಫಿಕ್ ಪಾಯಿಂಟ್ ಟು ಪಾಯಿಂಟ್ ಇಂಗ್ಲೀಷ್ ಮಾತಾಡಬೇಕು ಅವ್ರ ಮುಂದೆ, ಇಲ್ಲಾಂದರೆ ಸೆಲೆಕ್ಟ್ ಮಾಡೋದು ತುಂಬ ಕಷ್ಟ ಇರುತ್ತೆ ಅಲ್ಲೆಲ್ಲನೂ. 35 ಜನ ಇಂಟರ್ವ್ಯೂಗೆ ಹೋಗಿದ್ದಿದ್ದು ನಾವು, 11 ಜನ ಸೆಲೆಕ್ಟ್ ಆಗಿದ್ವಿ ಅಷ್ಟೇ. 11 ಜನದಲ್ಲಿ ನಾನು ಒಬ್ಬ. ಆಗ ನಿಮ್ಮ ಥರ ಜರ್ನಿ ಅನ್ನೋದು ಅನ್ನೋ ಪದಕ್ಕೆ ನಂಗೆ ಅರ್ಥನೇ ಗೊತ್ತಿರಲಿಲ್ಲ. ಇನ್ನೊಂದು 5ನೇ ಕ್ಲಾಸಲ್ಲಿ ನವೋದಯ ಬರೆದಿದ್ದೆ. ನವೋದಯ ನಾವಪ್ಪ ಏನೋ ಒಂದು ಬುಕ್ ಕೊಡಿಸಿದ್ರೆ ಅಷ್ಟೇ. ಕೋಲಾರಲ್ಲಿದ್ದೆ, ಅಲ್ಲಿ ನಮ್ಗೆ ಯಾರು ಹೇಳ್ಕೊಡೋ ಇರಲಿಲ್ಲ. ಏನೋ ಒಂದು 6 ತಿಂಗಳಿಗೆ ಒಂದ್ಸತಿ ಬರ್ತಿದ್ದೆ. ನಾನು ಎಲ್ಲಿದ್ದೀನೋ, ನಾನು ಯಾವ ಊರಿದ್ರೂ ನನಗೆ ಗೊತ್ತಾಗ್ತಿರಲಿಲ್ಲ. ಹಿಂಗೊಂದು ಕಾಂಪೌಂಡಲ್ಲಿ ಇರ್ತಿದ್ದೆ ಅಷ್ಟೇ. ನಾನು ನವೋದಯ ಎಕ್ಸಾಮ್ ಬರೆಯೋಕ್ಕೆ ಹೋಗಿದ್ದೀನಿ, ಬರಿತಾ ಇದ್ದೀನಿ. ಇನ್ನು ಎಕ್ಸಾಮ್ ಕಂಪ್ಲೀಟ್ ಆಗೋಗಿದೆ. ಪೇಪರ್ ತೊಗೊಂಡ್ರು ಮೇಡಮ್, ಸಿಗ್ನೇಚರ್ ಹಾಕಪ್ಪ ಅಂದರು. ನಾನು ಎಲ್ಲೂ ಸಿಗ್ನೇಚರ್ ಯಾವ ಬುಕ್ಕಲ್ಲಿ ಓದೇ ಇಲ್ವಲ್ಲ ಅಂತ ಭಯ ಪಟ್ಟಿದ್ದೆ. ನನ್ನ ಪಕ್ಕದಲ್ಲಿ ಒಬ್ಬ ಹುಡುಗಿ ಕೂತಿದ್ಲು, ಆ ಹುಡುಗಿ ಸಿಗ್ನೇಚರ್ ಹೆಂಗೆ ಬರ್ದಿರ್ತಾಳೋ ಅದನ್ನೇ ಕಾಪಿ ಮಾಡಿದ್ದೆ ನಾನು. ಸೊ ನಿಮ್ಮಲ್ಲೇ ನಾನು ಒಬ್ಬ ಥರ ಆ ಥರ ಬಂದವನು ನಾನು. ಸೊ ನೀವು ಓದಬೇಕು ಅಂತಂದರೆ ಆ ದಾರಿಯಲ್ಲಿ ತುಂಬ ಹೆಲ್ಪ್ ಮಾಡ್ತಾವೆ ನಿಮಗೆ. ಫೆಲೋಶಿಪ್ಸ್ ಅನ್ನೋದು, ಸ್ಕಾಲರ್ಶಿಪ್ಸ್ ಅನ್ನೋದು, ಪ್ರೋತ್ಸಾಹ ಎಲ್ಲ ಕಡೆ ಸಿಗುತ್ತೆ ನಿಮಗೆ. ನಾನು PhD 14 ಲಕ್ಷ ತೊಗೊಂಡ್ರೆ ನನಗೆ ಆಶ್ಚರ್ಯ. ಬಟ್ 1 ವರ್ಷ ಕಷ್ಟಪಟ್ಟಿದ್ದೆ ಅದಕ್ಕೆ. ಇದರಲ್ಲಿ ಮೇನ್ಸ್ಗೆ ಒಂದು 6 ತಿಂಗಳು ನಾನು ಬರೀ ಓದೋದು ಬಿಟ್ಟು ನನಗೇನು ಗೊತ್ತಿರಲಿಲ್ಲ. ಇದು ನ್ಯಾಷನಲ್ ಸೆಂಟ್ರಲ್ ಎಕ್ಸಾಮು. ಇಂಡಿಯಾದಲ್ಲಿ ಮೋರ್ ದೆನ್ 100 ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಇರ್ತವೆ. ಅಷ್ಟು ಜನ ಕಾಂಪಿಟೇಷನ್ ಬರ್ತಾರೆ. ಸೊ ಇಂಟರ್ವ್ಯೂವಲ್ಲಿ ನನಗೆ ಫಸ್ಟ್ ಇನಿಷಿಯಲ್ ತುಂಬ ಭಯ ಆಯಿತು. ಎಲ್ಲ ನ್ಯಾಷನಲ್ ಸೈಂಟಿಸ್ಟ್ ಒಂದು 5 ಜನ ಮುಂದೆ ಕೂತ್ರೆ ನಾನು ಒಬ್ಬನೇ ಅಲ್ಲಿ ಕೂತಿದ್ದೆ ಅಲ್ಲಿ. ಬಟ್ ಒಂದು 2 ಸೆಕೆಂಡ್ ಅಷ್ಟೇ. ಬಟ್ ವೆಲ್ ಪ್ರಿಪೇರ್ಡಾಗಿ ಹೋಗಿದ್ದೆ ನಾನು. ಸೊ ಅದನ್ನು ನಾನು ಮತ್ತೆ ಚೆನ್ನಾಗಿ ಮಾಡಿ 40 ನಿಮಿಷ ನನಗೆ ಇಂಟರ್ವ್ಯೂ ಮಾಡಿದ್ರು ಎಲ್ಲನೂ. ಅದರಿಂದ ಸೆಲೆಕ್ಟ್ ಆಗಿ 35 ಜನ ಹೋಗೋದು, 11 ಜನ ಸೆಲೆಕ್ಟ್ ಆಗಿದ್ದೀವಿ. ಕರ್ನಾಟಕದಿಂದ 2, ಅದರಲ್ಲಿ ನಾನು ಒಬ್ಬ ಅಂತ ಹೇಳೋಕ್ಕೆ ಇಷ್ಟಪಡ್ತಾ, ನಿಮ್ಗೆ ಯಾವತ್ತೇ ಆಗಲಿ ನಾನು ಕಲ್ತಿದ್ದು ಒಂದು ಧೈರ್ಯ ಇರಬೇಕು. ಮಕ್ಕಳಿಗೆ ಯಾರಿಗೇ ಆಗಲಿ ಒಂದು ಧೈರ್ಯ ಇರಬೇಕು, ಪೇಷನ್ಸ್ ಇರಬೇಕು. ಏನಕ್ಕೆ ಆಗಲಿ, ಒಂದು ಎಕ್ಸಾಮ್ ಆಗಲಿಲ್ವಾ ಇನ್ನೊಂದು ಎಕ್ಸಾಮ್ ಆಗುತ್ತೆ, ತಡ್ಕೋಬೇಕು. ಆಮೇಲೆ ಕನ್ಸಿಸ್ಟೆನ್ಸಿ, ಯಾವತ್ತೂ ಕೈ ಬಿಡಬಾರ್ದು, ಕಂಟಿನ್ಯೂಸ್ ಆಗಿ ಹೋಗ್ತಾನೆ ಇರಬೇಕು. ಸೊ ಆಗ ಮಾತ್ರ ನಮಗೆ ನಾವು ಹೋಗೋ ದಾರಿಯಲ್ಲಿ ಹೆಂಗೋ ಒಂದು ಯಾರೋ ಒಂದು ಹೆಲ್ಪ್ ಮಾಡೇ ಮಾಡ್ತಾರೆ. ನಾನು BS ಅಗ್ರಿಕಲ್ಚರ್ ಜಾಯ್ನ್ ಆಗಬೇಕಾದ್ರೆ ಎಲ್ಲಿಗೆ ಹೋಗ್ಬೇಕು ಗೊತ್ತಿರಲಿಲ್ಲ. ಇವ್ರು ಸರ್ಗೆಲ್ಲ ಫೋನ್ ಮಾಡಿದ್ರು, BS ಅಗ್ರಿಕಲ್ಚರ್ ಹಾಸನೆಲ್ಲ ಮಾಡ್ತಿದ್ರು. ಅವರೇ ಸ್ವಲ್ಪ ಚೆನ್ನಾಗಿ ಗೈಡ್ ಮಾಡಿದ್ರು ನಮಗೆಲ್ಲನೂ. ಸೊ ಆ ದಾರಿಯಲ್ಲಿ ನಿಮ್ಗೆ ಎಷ್ಟೋ ಹೆಲ್ಪ್ ಮಾಡ್ತಾರೆ ಎಷ್ಟೋ ಜನ. ಸೊ ಹಿಂಗಂತ ಹೇಳ್ತಾ ಯಾರು ಬಡತನ ಅಂತೇಳಿ ಯಾರು ಎದೆ ಗುಂದಬೇಡಿ. ಆ ಜರ್ನಿಯಲ್ಲಿ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ, ತುಂಬ ಜನ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಾ ನಾನು